ತಮ್ಮ ಮಾಡಿದ ಪ್ರೀತಿ ತಪ್ಪಿಗೆ ಅಣ್ಣನಿಗೆ ಶಿಕ್ಷೆ ಕೊಡಲಾಗಿದೆ ಅಂತ ಆರೋಪ ಕೇಳಿಬಂದಿದೆ. ಬ್ಯಾಡರಹಳ್ಳಿಯಲ್ಲಿ ಶಿವಕುಮಾರ್ ಎಂಬಾತ ಹುಡುಗಿಯೊಬ್ಬಳನ್ನ ಪ್ರೀತಿಸಿದ್ದ. ಆದರೆ ಇಬ್ಬರ ಪ್ರೀತಿಗೆ ಮನೆಯಲ್ಲಿ ವಿರೋಧ ಇತ್ತು. ಹೀಗಾಗಿ ಇಬ್ಬರು ಮನೆ ಬಿಟ್ಟು ಹೋಗಿದ್ರು. ಈ ದ್ವೇಷಕ್ಕೆ ಹುಡುಗನ ಅಣ್ಣ ಕೊಟ್ರೇಶ್ ಎಂಬಾತನನ್ನ ಕಿಡ್ನಾಪ್ ಮಾಡಿ ಅಜ್ಞಾತ ಸ್ಥಳಕ್ಕೆ ಕರ್ಕೊಂಡು ಹೋಗಿ ಥಳಿಸಿದ್ದಾರೆ. ಶಿವು ಎಲ್ಲೇ ಇದ್ರೂ ಹುಡುಗಿ ತಂದು ಒಪ್ಸು ಅಂತ ವಿಡಿಯೋ ರೆಕಾರ್ಡ್ ಮಾಡಲಾಗಿದೆಯಂತೆ. ಈ ವಿಡಿಯೋ ಕೊಟ್ರೇಶ್ ಸಂಬಂಧಿಕರಿಗೆ ಆರೋಪಿಗಳು ಕಳಿಸಿದ್ರಂತೆ. ಪೊಲೀಸರು ಕೊಟ್ರೇಶ್ನನ್ನ ರಕ್ಷಣೆ ಮಾಡಿ ಬಳಿಕ 3 ಆರೋಪಿಗಳನ್ನ ವಶಕ್ಕೆ ಪಡೆದಿದ್ದಾರೆ. ಬೆಂಗಳೂರಲ್ಲಿ ಬಲಿಗಾಗಿ ಡೆಡ್ಲಿ ಗುಂಡಿಗಳು ಕಾಯ್ತಾ ಇವೆ. ಚಾಮರಾಜಪೇಟೆಯ ಟಿಆರ್ ಮಿಲ್ ಸರ್ಕಲ್ನಲ್ಲಿ ಬೈಕ್ ಸವಾರ 5 ಅಡಿಯ ಗುಂಡಿಗೆ ಬಿದ್ದಿದ್ದಾರೆ. ಜಿಬಿಎ ವತಿಯಿಂದ ವೈಟ್ ಟ್ಯಾಪಿಂಗ್ ಕಾಮಗಾರಿ ನಡೀತಾ ಇದ್ದು ಚರಂಡಿ ನೀರು ಹೋಗೋದಕ್ಕೆ ಜೆಸಿಬಿಯಲ್ಲಿ ಗುಂಡಿ ತೋಡಲಾಗಿದೆ. ಗುಂಡಿ ತೋಡಿ ತಿಂಗಳುಗಳೇ ಕಳೆದರೂ ಕೂಡ ಸುರಕ್ಷತಾ ಕ್ರಮ ಅಳವಡಿಸದೆ ನಿರ್ಲಕ್ಷ್ಯ ವಹಿಸಲಾಗಿದೆ. ಹಾಕಿರುವ ಒಂದು ಬ್ಯಾರಿಕೇಡ್ ಕೂಡ ಗುಂಡಿಯೊಳಗೆ ಇದೆ. ಜಿಬಿಎ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರು ತುಂಬೆಲ್ಲ ಜಿಬಿಎಯಿಂದ ರಸ್ತೆಗಳಲ್ಲಿ ಸ್ಯಾನಿಟರಿ ಪೈಪ್ಲೈನ್ ಅಳವಡಿಸೋದಕ್ಕೆ ಹಲವಾರು ತಿಂಗಳಿಂದ ರಸ್ತೆ ಗುಂಡಿ ಅಗೆಯಲಾಗ್ತಿದೆ. ಆದರೆ ಅಗದಿರೋ ರಸ್ತೆಯನ್ನ ಸರಿಯಾಗಿ ಮುಚ್ಚೋ ಕೆಲಸ ಆಗ್ತಾ ಇಲ್ಲ. ಮತ್ತಿಕೆರೆ ಫ್ಲೈಓವರ್ ಪಕ್ಕದ ಸರ್ವಿಸ್ ರಸ್ತೆ ಅಗದು ಮುಚ್ಚದೆ ಬಿಟ್ಟಿರೋ ಬಗ್ಗೆ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಿರಿದಾಗಿರೋ ರಸ್ತೆಯಲ್ಲಿ ಸುಮಾರು 500 ಮೀಟರ್ನಷ್ಟು ಉದ್ದ ರಸ್ತೆ ಅಗೆದಿದ್ದಾರೆ. ಹೀಗಾಗಿ ಮಳೆ ಬಂದಾಗ ರಸ್ತೆಯಲ್ಲಿ ನೀರು ನಿಂತು ಕೆರೆಯಂತಾಗತ್ತೆ. 6 ತಿಂಗಳಾದರೂ ರಸ್ತೆ ಸರಿಪಡಿಸದ ಕಾರಣ ಸ್ಥಳೀಯರು ಸ್ವಂತ ಹಣದಿಂದ ರಸ್ತೆ ಗುಂಡಿಗೆ ಮಣ್ಣು ಹಾಕಿಸಿದ್ದಾರೆ. ಚಾಮರಾಜನಗರದ ಗುಂಡ್ಲುಪೇಟೆ ತಾಲೂಕಿನ ಮಂಚಹಳ್ಳಿ ಗ್ರಾಮದಲ್ಲಿ ಜಮೀನಿಗೆ ಕಾಡಾನೆ ಲಗ್ಗೆ ಇಟ್ಟಿದ್ದು ಫಸಲುಗಳನ್ನು ನಾಶ ಮಾಡಿದೆ. ಗ್ರಾಮದ ಮಹದೇವಪ್ಪ ಅನ್ನೋರ ಜಮೀನಿನಲ್ಲಿ ಮೆಕ್ಕೆಜೋಳ ಫಸಲನ್ನ ನಾಶ ಮಾಡಿದೆ. ಪದೇ ಪದೇ ಕಾಡಾನೆ ಹಾವಳಿಯಿಂದ ಮಂಚಹಳ್ಳಿ ಗ್ರಾಮಸ್ಥರು ರೋಸಿ ಹೋಗಿದ್ದಾರೆ. ಕಾಡಾನೆ ದಾಳಿ ತಪ್ಪಿಸಿ ಅಂತ ಪದೇ ಪದೇ ಅರಣ್ಯ ಇಲಾಖೆಗೆ ಮನವಿ ಮಾಡಿದ್ರೂ ಪ್ರಯೋಜನ ಆಗ್ತಿಲ್ಲ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕಬ್ಬನ್ ಪಾರ್ಕ್ನಲ್ಲಿ ನಡೀತಾ ಇರೋ ಮಾವು ಮೇಳಕ್ಕೆ ಆಗಮಿಸಿದ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಮಾವು ಮೇಳ ವೀಕ್ಷಣೆ ಮಾಡಿದರು. ಮಾವು ಬೆಳೆಗಾರರಿಗೆ ಉತ್ತೇಜನ ನೀಡುವ ದೃಷ್ಟಿಯಿಂದ ಮಾವು ಮೇಳಕ್ಕೆ ಬಂದಿದ್ದ ಎಚ್.ಡಿ. ದೇವೇಗೌಡರು ವಿವಿಧ ಬಗೆಯ ಮಾವುಗಳನ್ನು ವೀಕ್ಷಿಸಿದರು. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಕೆಇಬಿ ರಸ್ತೆಯಲ್ಲಿರೋ ಕ್ಯಾಂಟೀನ್ನಲ್ಲಿ ವೇಶ್ಯಾವಾಟಿಕೆ ನಡೆಸ್ತಾ ಇದ್ದ ಖಚಿತ ಮಾಹಿತಿ ಮೇರೆಗೆ ಪೊಲೀಸರು ದಾಳಿ ನಡೆಸಿದ್ದಾರೆ. ಆರೋಪಿಗಳಾದ ಸುಂದರ್ ಶೆಟ್ಟಿ, ಉಸ್ಮಾನ್ ಹಾಗೂ ಹೈದರ್ನನ್ನು ಬಂಧಿಸಿದ್ದಾರೆ. ಓರ್ವ ಮಹಿಳೆಯನ್ನ ರಕ್ಷಣೆ ಮಾಡಿದ್ದಾರೆ. ಹಗಲು ವೇಳೆ ಕ್ಯಾಂಟೀನ್ ಮಾಡಿ ರಾತ್ರಿ ಆರೋಪಿಗಳು ವೇಶ್ಯಾವಾಟಿಕೆ ದಂಧೆ ನಡೆಸ್ತಾ ಇದ್ರು. ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ರಾಜ್ಯಾದ್ಯಂತ ಪೊಲೀಸ್ ಇಲಾಖೆಯಲ್ಲಿ ಮೇಜರ್ ಸರ್ಜರಿ ಆಗಿದೆ. ಒಟ್ಟು 293 ಪೊಲೀಸ್ ಇನ್ಸ್ಪೆಕ್ಟರ್ಗಳ ವರ್ಗಾವಣೆ ಆಗಿದೆ. ದೇವದುರ್ಗ ಗ್ರಾಮಾಂತರ ಪಿಐ ಗುಂಡೂರಾವ್ಗೆ ರಾಯಚೂರಿನ ಸೈಬರ್ ಪೊಲೀಸ್ ಠಾಣೆಗೆ ವರ್ಗಾವಣೆ ಮಾಡಲಾಗಿದೆ. ದಾದಾವಲಿ ಕೆಎಚ್ಕೆ ಲೋಕಾಯುಕ್ತರಿಂದ ರಾಯಚೂರಿನ ಸದರ್ ಬಜಾರ್ ಠಾಣೆಗೆ ವರ್ಗಾವಣೆ ಮಾಡಲಾಗಿದೆ. ಸದರ್ ಬಜಾರ್ ಪೊಲೀಸ್ ಇನ್ಸ್ಪೆಕ್ಟರ್ ಉಮೇಶ್ ಕಾಂಬ್ಳೆಗೆ ರಾಯಚೂರಿನ ಪಶ್ಚಿಮ ಠಾಣೆಗೆ ವರ್ಗಾವಣೆ ಮಾಡಲಾಗಿದೆ. ಬೆಂಗಳೂರು ಪೂರ್ವ ನಗರ ಪಾಲಿಕೆ ಪಾದಚಾರಿ ಮಾರ್ಗಗಳ ಒತ್ತುವರಿ ತೆರವಿಗೆ ವಿಶೇಷ ಕಾರ್ಯಾಚರಣೆಯನ್ನು ನಡೆಸಿದೆ. ಹೂಡಿ, ಕಾಡುಗೋಡಿ, ರಾಮಮೂರ್ತಿ ನಗರ ಭಾಗಗಳಲ್ಲಿ ತಳ್ಳುಗಾಡಿ, ಅಕ್ರಮ ಮಳಿಗೆ, ಜಾಹೀರಾತು ಫಲಕ ತೆರವು ಮಾಡಲಾಗಿದೆ. ಪಾದಚಾರಿಗಳ ಸುರಕ್ಷತೆಗೆ ಕ್ರಮ ವಹಿಸಲಾಗಿದೆ. ಪ್ರತಿ ವಾರ್ಡ್ಗೆ 4 ಮಾರ್ಷಲ್, 10 ಕಾರ್ಮಿಕರ ತಂಡ ನಿಯೋಜನೆ ಮಾಡಲಾಗಿದೆ. ಮುಂದಿನ ಹಂತದಲ್ಲಿ ಹೊರಮಾವು, ಕೆಆರ್ಪುರಂನಲ್ಲೂ ಒತ್ತುವರಿ ತೆರವು ಮಾಡಲಾಗುತ್ತೆ. ರಸ್ತೆ ಬದಿ ಒತ್ತುವರಿ ಸ್ವಯಂ ತೆರವುಗೊಳಿಸಲು ವ್ಯಾಪಾರಸ್ಥರಿಗೆ ಮನವಿಯನ್ನು ಮಾಡಲಾಗಿದೆ. ಇಲ್ಲದಿದ್ದರೆ ನಿಯಮ ಉಲ್ಲಂಘಿಸಿದರೆ ಕಠಿಣ ಕ್ರಮದ ಎಚ್ಚರಿಕೆಯನ್ನು ಕೊಡಲಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.